ನನ್ನ ಮಾತುಗಳು ಕಡಿಮೆ ಆಗಲಿ ದೇವರೇ. ಆಮೆನ್, ಹಲ್ಲೆಲೂಯಾ, ಆಮೆನ್. ಇದೇ ನಮ್ಮ ಪ್ರಾರ್ಥನೆ ಆಗಿರಲಿ ದೇವರೇ. ನಾನು ಒಂದು ದಿನ ನಾನು ದೇವರ ಸಮ್ಮುಖದಲ್ಲಿ ಮೊರೆ ಇಟ್ಟೆ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ಒಂದು ದಿನದಲ್ಲಿ ಮನುಷ್ಯರೊಂದಿಗೆ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನಾನು ನಿನ್ನೊಂದಿಗೆ ಮಾತನಾಡಿರ್ಬೇಕು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಇದು ನಮ್ಮ ಆಸೆಯಾಗಿ ಮಾರ್ಪಡ್ಲಿ, ಇದೇ ನಮ್ಮ ಒಂದು ಜೀವನವಾಗಿ ಮಾರ್ಪಡ್ಲಿ. ಆಮೆನ್. ಮನುಷ್ಯರೊಂದಿಗೆ ಕುಳಿತು ಬೇಡದೇ ಇರುವಂತ ಮಾತುಗಳನ್ನ ಮಾತನಾಡಿಕೊಂಡು ಆಮೆನ್ ನಿಮ್ಮ ಒಂದು ಮರ್ಯಾದೆಯನ್ನ ನೀವೇ ತೆಗೆದುಕೊಂಡು ಆಮೆನ್. ಒಂದು ಹೇಳ್ತೇನೆ ಕೇಳ್ರಿ, ಈ ಒಂದು ಲೋಕದಲ್ಲಿ ಆಮೆನ್ ಒಂದು ಕರ್ತನ ಸೇವಕನಾಗಿ ನಿಮ್ಗೆ ಹೇಳ್ತೇನೆ, ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಕಣ್ಣೀರು, ನಿಮ್ಮ ಸಮಸ್ಯೆ, ನೀವು ಹಾದು ಹೋಗುವಂಥ ನೋವು, ಇದೆಲ್ಲನೂ ಕೂಡ ನೀವು ಜನರ ಜೊತೆ ಹಂಚ್ಕೊಂಡ್ರಿ ಅನ್ಕೊಳ್ರಿ, ಅದರಲ್ಲಿ 97% ಜನ ನಿಮ್ಮನ್ನು ನೋಡಿ ಹಿಂದೆ ಮಾತನಾಡೋರೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನೀವು ನೆನೆಸೋ ಹಾಗೆ ನಿಮ್ಮ ಜೊತೆ ಅಳುತ್ತಾ ನೀವು ಪಾಡುವಂಥ ನೋವಿಗೆ ಕಣ್ಣೀರಿಟ್ಕೊಂಡು ಇರೋರು ಇರಲ್ಲ ರೀ. 97% ಜನ ಹಿಂದೆ ಹೋಗಿ ಮಾತನಾಡ್ಕೊಳ್ಳೋರೆ. ಅಂಥವ್ರಿಗಾಗಿ ನೀವು ಸಮಯ ಕೊಟ್ಟು ಅಂಥವ್ರ ಮುಂದೆ ನಿಮ್ಮ ಹೃದಯನ, ನಿಮ್ಮ ಜೀವನನ ಸುರಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇನ್ನೂ ಒಂದು 2% ಇದಾರಲ್ಲ, ಆ 2% ಕೇಳಿಸ್ಕೊಂಡು ಆಮೇಲೆ ಮರ್ತೋಗವ್ರೆ. ಅಯ್ಯೋ ಪಾಪ ಅಂತ ನೆನೆಸೋರು ಒಂದು 2% ಜನ. ಇನ್ನೂ 1% ನಿಮಗಾಗಿ ಪ್ರೇಯರ್ ಮಾಡೋರು ಇರ್ತಾರೆ. ಆಮೆನ್. ಆದರೆ ನಮ್ಮ ಮನಸ್ಸಲ್ಲಿ ಏನೋ ನಂಬಿಕೆ ಗೊತ್ತಾ? ನಾ ಹೇಳೋರು ಎಲ್ಲರೂ ನನ್ನ ಮೇಲೆ ಮನಮರುಗ್ತಾರೆ, ನನ್ನ ಕಷ್ಟನ ಹೇಳ್ಕೊಂಡ್ರೆ ಎಲ್ಲರೂ ನನಗೋಸ್ಕರ ನಿಲ್ತಾರೆ. ಇಲ್ಲ ಪ್ರೀತಿಯ ದೇವಜನರೇ, ಆದರೆ ಒಬ್ಬನಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಒಬ್ಬರು ಮಾತ್ರ ಇದ್ದಾರೆ. ಆಮೆನ್. ನೀ ಬಾಯಿ ತೆರೆಯೋದಕ್ಕಿಂತ ಮುಂಚೆನೆ ನೀವು ಏನನ್ನ ಹೇಳ್ತೀರಿ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದೆ. ಆಮೆನ್, ಹಲ್ಲೆಲೂಯಾ. ಮನುಷ್ಯನಂತೆ ಮುಖಾನ ನೋಡಿ ಇವನಿಗೇನು ಕಮ್ಮಿ, ಇವಳಿಗೇನು ಕಮ್ಮಿ ಅಂತ ಮಾತನಾಡೋರಲ್ಲ. ನಿನ್ನ ಹೃದಯವನ್ನು ಪರಿಶೋಧಿಸುವ ದೇವರು, ನಿನ್ನ ಆಲೋಚನೆಯನ್ನು ಪರಿಶೋಧಿಸುವಂಥ ದೇವರು. ದೇವರು ಮನುಷ್ಯನ ಹೊರನೋಟನ ನೋಡಲ್ಲ, ಅಂದರೆ ಅಂತರೇಂದ್ರಿಯವನ್ನು ನೋಡುತ್ತೆ. ಯಾಕಿದನ್ನು ಹೇಳ್ತೀನಿ ಒಂದು ಬೆಳಗಿನ ಸಮಯದಲ್ಲಿ ಅಂದರೆ, ಎಲ್ಲವನ್ನ ನೀವು ಹೇಳಿ ಅರ್ಥ ಮಾಡಿಸಿ ತಿಳಿಸುವಂಥ ಮನುಷ್ಯನಿಗೆ ನಿಮ್ಮ ಜೀವನ ಅರ್ಥವಾಗದೆ ಹೋದಾಗ ಯಾಕೆ ಮಾಡಕ್ಕೆ ಹೋಗ್ತೀರಾ? ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ஒரு தடவை சொல்லல, 2 தடவை சொல்லல இல்லையா? எத்தனை தடவை சொன்னாலும் புரியாத இந்த மனுஷன் முன்பதாக எதற்காக வந்து நாங்கள் வாழ்க்கை எல்லாம் வீணாக்கணும் இல்லையா? நாங்கள் என்ன செய்யணும்? ಮನುಷ್ಯನ ಹತ್ರ ಮಾತನಾಡಿದೆ, ದೇವರ ಹತ್ರ ಹೋದ್ರೆ ನೀ ಮಾತನಾಡೋದಕ್ಕಿಂತ ಮುಂಚೆನೆ ನಿನ್ನ ನೋವನ್ನು ಅರ್ಥ ಮಾಡ್ಕೊಳ್ಳೋಂಥ ದೇವರು ಆ ಒಂದು ನಾಯನೂರಿಗೆ ಬಂದರು. ಆ ಅಮ್ಮ ಕಡೇ ಪಯಣ ಹೋಗ್ತಾ ಇದ್ದಾಳೆ ಅವ್ರ ಮಗನ ಜೊತೆ. ಎಲ್ಲರೂ ಇವಾಗ ಮಣ್ಣು ಮಾಡಿ ಆದ್ಮೇಲೆ ಎಲ್ಲರೂ ಸಮಾಧಾನ ಹೇಳ್ಬಿಟ್ಟು ಎಲ್ಲರೂ ಹೊರಟು ಬಿಡ್ತಾರೆ ಅಲ್ವಾ? ಹಂಗೇನೆ ಅಲ್ವಾ? ಎಲ್ಲರೂ ಇದ್ ಬಿಡೋಕ್ಕಾಗತ್ತಾ? ಇಲ್ಲ, ಅವ್ರವ್ರ ಕೆಲಸ ಇಲ್ಲ. ಆದರೆ ಆ ಅಮ್ಮ ಹಿಂತಿರುಗಿ ಮನೆಗೆ ಬಂದರೆ ಹೆಂಗಿರ್ಬೋದು ಜೀವನ ಹೇಳಿ? ಹೆಂಗಿರ್ಬೋದು ಜೀವನ? ಅವ್ರ ಮಗನ ಶರ್ಟ್ನ ನೋಡ್ಬೇಕಾದ್ರೆ ದುಃಖ ಆಗೋದಲ್ವಾ? ಅಲ್ವಾ? ಆ ಮಗನ ತಟ್ಟೆ ನೋಡಿದ್ರೆ ದುಃಖ ಆಗೋದಲ್ವಾ? ಒಂದೊಂದೊಂದನ್ನು ನೆನೆಸ್ಕೊಂಡ್ರೆ ಒಂದೊಂದೊಂದನ್ನು ಅವ್ನು ನಗ್ತಾ ಇದ್ದಿದ್ದು, ಅವ್ನು ಕರೆದಂಗೆ ಅಮ್ಮ ಅನ್ನೋದು ಕರೆದಂಗೆ ಒಂದೊಂದನ್ನು ಆ ಅಮ್ಮನಿಗೆ ಹೆಂಗೆ ಅನ್ಸ್ಬಿಡ್ತು ಜೀವನ. ಆಕೆ ಏನನ್ನ ನೆನೆಸಿರ್ಬೋದು ನಿಜವಾಗ್ಲೂ ಒಂದು ತಾಯಿಯಾಗಿ ಅಂದರೆ, ದೇವರೇ ನನ್ನ ತಗೊಂಡ್ಬಿಡ್ಬಾರ್ದಾಗಿತ್ತ, ನನ್ನ ಮಗನಾದ್ರು ಚೆನ್ನಾಗಿರ್ತಿದ್ನಲ್ಲ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಆ ಊರು ಬಾಗಿಲಿಗೆ ಬಂದಿದ್ದು ಕೂಡಲೇ ಓಡೋಗ್ತಾರೆ ಆ ವಿಧವೆ ಬಳಿಯಲ್ಲಿ, ಆ ತಾಯಿ ಬಳಿಯಲ್ಲಿ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಚಟ್ಟದಲ್ಲಿ ಮಲಗಿರೋವನ್ನ ಎಬ್ಬಿಸ್ಬಿಟ್ರೆ 1 ನಿಮಿಷ, ಆ 1 ನಿಮಿಷ ಎದ್ಬಿಟ್ಟ ಅಂದ್ಕೊಳ್ಳಿ, ಆ ತಾಯಿ ಅಳದೇ ಬೇಕಿಲ್ಲ, ಆ ತಾಯಿ ಜಿಗಿದು ಅಲ್ಲಿ ನಾಟ್ಯವಾಡ್ಬಿಡ್ತಾಳೆ ಅಲ್ವಾ? ಯಾಕಂದ್ರೆ ಆಕೆ ಅಳೋದಕ್ಕೆ ಕಾರಣನೇ ಅದೇನೆ. ಆದರೆ ಯೇಸು ಸ್ವಾಮಿಗೆ ಆ 1 ನಿಮಿಷನೂ ಆ ತಾಯಿ ಅಳ್ತಾ ಇರೋದನ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ. ಓಡೋಗ್ಬಿಟ್ಟು ಆ ತಾಯಿಗೆ ಹೇಳ್ತಾಳೆ, ಅಮ್ಮ ನೀ ಅಳಬೇಡ, ನೀ ಅಳೋದನ್ನ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಯೇಸು ಸ್ವಾಮಿ 4 ದಿನ ಆದ್ಮೇಲೆ ಬೆಥೆನಿಗೆ ಬಂದರು ಅಲ್ವಾ? ಬೆಥೆನಿಗೆ ಯಾಕೆ ಬಂದರು? ಯೇಸು ಸ್ವಾಮಿ ಬಂದಿದ್ದು ಇವರಿಗೆ ಬಂದು ಹೂ ಬುಚ್ಚೆ ಕೊಟ್ಬಿಟ್ಟು ಅಥವಾ ಮಾಲೆ ಹಾಕ್ಬಿಟ್ಟು ಹೋಗಕ್ಕೆ ಬಂದ್ರ? ಸಮಾಧಿಗೆ ಊದಿನ ಕಡ್ಡಿ ಹಚ್ಚಕ್ಕೆ ಬಂದ್ರ? ಇಲ್ಲ, ಬಂದಿದ್ದೆ ಲಾಜರನ್ನ ಎಬ್ಬಿಸ್ಬೇಕಂತಾನೆ. ಆದರೆ ಮರಿಯಾಳು ಅಳಬೇಕಾದ್ರೆ, ಹುಚ್ಚಿ ನೀನ್ ಯಾಕೆ ಅಳ್ತೀಯ, ಎಬ್ಬಿಸ್ತೀನಿ ಬಾ ಅಂತ ಹೇಳಿದ್ರ? ಇಲ್ಲ, ಆತನ ಹೃದಯದಲ್ಲಿ ತತ್ತರಿಸಿ ಹತ್ತನು ಅಂತ ವಾಕ್ಯ ಹೇಳ್ತದೆ. ಯಾರ ಹತ್ರ ಹೇಳ್ಕೊಳ್ರಿ, ಯಾರಿಂದ ನಿಮ್ಮ ಪರಿಸ್ಥಿತಿನ ಬದಲಾಯಿಸೋದಕ್ಕೆ ಸಾಧ್ಯನೋ ಅವ್ರ ಹತ್ರ ಮಾತನಾಡ್ರಿ.
ಯಾರು ನಿಮ್ಮ ಒಂದು ಮಾತುಗಳನ್ನ ಅಲಕ್ಷ್ಯ ಮಾಡಲ್ವೋ, ಯಾರು ನಿಮ್ಮ ಮಾತುಗಳನ್ನ ಹೀಯಾಳಿಸೋದಿಲ್ವೋ ಅವ್ರ ಮುಂದೆ ನಿಮ್ಮ ಹೃದಯನ ಸುರಿಸ್ರಿ, ಹೇಳ್ರಿ, ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೆ ದೇವರೇ. ಯಾಕೆ ದಾವೀದನು ದೇವರಿಗೆ ತುಂಬಾ ಹೃದಯಕ್ಕೆ ಪ್ರಿಯವಾದ ಗೊತ್ತಾ? ದೇವರು ದಾವೀದನ ಯಾಕೆ ಅಷ್ಟು ಹಚ್ಕೊಂಡ್ರು ಗೊತ್ತಾ? ದಾವೀದನ ಕೀರ್ತನೆ ಎಲ್ಲದರಲ್ಲಿ ನೋಡ್ರಿ, ದಾವೀದನ ಮಾತನಾಡ್ತಾ ಇರೋಂಥದ್ದು ಬರೀ ಕಷ್ಟದಲ್ಲಿ, ನಿನ್ನ ಬಂದು ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡ್ಬೇಕು ಅಂತ ಕೀರ್ತನೆ ಬರೀಲಿಲ್ಲ. ಆತನ ಮನಸ್ಸನ್ನೇ ಇಟ್ಟ ದೇವರ ಮುಂದೆ. ಹೌದಾ ಇಲ್ವಾ? ಕೀರ್ತನೆಯಲ್ಲಿ ನೋಡ್ರಿ, ದೇವರೇ ನೀ ನನಗೆ ಯಾಕೆ ಕೈ ಬಿಟ್ಟೆ? ಅವನ ಪ್ರಾರ್ಥನೆ ಹೆಂಗಿತ್ತು? ಅವನು ಏನಂತ ಹೇಳ್ತಾನೆ ಅಂತಾನೆ, ನನ್ನ ಕಷ್ಟ ಕಾಲದಲ್ಲಿ ನಾ ದೇವರಿಗೆ ಮೊರೆ ಇಟ್ಟೆ. ದೇವರೇ, ನನ್ನ ವೈರಿಗಳು ತಾವು ತೋಡಿದಂತ ಅದೇ ಗುಂಡಿಯಲ್ಲಿ ತಾವೇ ಬಿದ್ದು ಹೋಗ್ಬಿಟ್ರು ದೇವರೇ. ಒಂದೊಂದನ್ನು ಕೂಡ ಅವನ ಮನಸ್ಸಿನಲ್ಲಿ ಇದ್ದಂಥದ್ದು. ಹಂಗಂದ್ರೆ ದೇವರು ಏನನ್ನ ಯಾಕೆ ದಾವೀದನ ಇಷ್ಟಪಟ್ರು ಅಂದ್ರೆ, ದಾವೀದನು ಮನಸ್ಸಲ್ಲಿ ಇದ್ದದೆಲ್ಲ ದೇವರ ಮುಂದೆನೆ ಮಾತನಾಡದ ಹೊರತು ಮನುಷ್ಯರ ಮುಂದೆ ಮಾತನಾಡಲಿಲ್ಲ. ಆಮೇನ್, ಹಲ್ಲೆಲೂಯಾ. ಹೋಗ್ತಿದ್ದಂತ ಮೆರವಣಿಗೆ ತಿರುಕೋತು ವಾಪಸ್. ಬಂದವರು ಬಂದು ಏನ್ ಆಡ್ಕೊಂಡ್ರು, ಆದ್ರೆ ಯೇಸು ಸ್ವಾಮಿಗೆ ಆ ಒಂದು ತಾಯಿ, ಯಾರ ಹತ್ರನು ಏನು ಹೇಳಲಿಕ್ಕಾಗದೆ ಒದ್ದಾಡ್ತಿರಂತ ಆ ತಾಯಿಯು, ಆಕೆಯ ಜೀವನದಲ್ಲಿ ಒಂದು ಅದ್ಭುತ ನಡೀತಲ್ಲ, ಅದು ಸಾಕಾಗಿತ್ತು. ಯೇಸು ಈ ದಿನ ದೇವರು ನಮಗೆ ಈ ವರ್ಷ, ಏಸಪ್ಪ ನಿನ್ನ ಆಸೆ ಏನು ಅಂತ ನಾವು ಆತನ ಕೇಳ್ಬಿಟ್ರಂದ್ರೆ ಅವ್ರು ಹೇಳೋದೇನು ಗೊತ್ತಾ? ನಿನ್ನ ಪರಿಸ್ಥಿತಿ ಮಾರ್ಪಡಬೇಕು, ನೀ ಸಂತೋಷವಾಗಿ ಬದುಕದನ್ನ ನಾನು ನೋಡ್ಬೇಕು. ನಿನ್ನ ಕಣ್ಣೀರು ದುಃಖವು ಸಂತೋಷವಾಗಿ ಮಾರ್ಪಡ್ಬೇಕು. ಎಷ್ಟು ಜನ ಹೇಳ್ತೀರಾ ದೇವರು ತಂದೆ ಹೃದಯ ಅಷ್ಟೇನೆ? ಹಲ್ಲೆಲೂಯಾ. ಎಷ್ಟು ಜನ ಈ ದಿನ ಒಪ್ಪಿಸ್ಕೊಡ್ತಾರೆ? ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪೌಲ ಶೀಲ ಹೊರಗೆ ಬಂದ್ಬಿಟ್ರು, ಸೆರೆಮನೆಯಿಂದ ಹೊರಗೆ ಬಂದಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟಾಗ ಆ ಒಂದು ಸೆರೆ ಯಜಮಾನ ಸೂಸೈಡ್ ಮಾಡ್ಕೋಬೇಕಂತ ಹೋಗ್ಬಿಟ್ಟು ಅವನು. ಅವ್ರು ಹೋಗಿ ಹೇಳ್ತಾರೆ, ಪೌಲ ಮತ್ತೆ ಶೀಲ ಹೆದರ್ಬೇಡ, ನಾವೆಲ್ಲೂ ಓಡೋಗಿಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ನೀವು ಬನ್ನಿ ಅಂತ ಅವ್ರಿಗೆ ಊಟ ಉಪಚಾರ ಎಲ್ಲ ಮಾಡಿ ಆತನ ರಾತ್ರಿ ಬಂದು ದೀಕ್ಷಾ ಸ್ನಾನ ತಗೊಂಡು. ನಾನು ಏನು ಹೇಳ್ತೀನಿ ಅಂದರೆ, ಈ ದಿನ ನಿಮ್ಮನ್ನು ನೋಡಿ ಏನೆಲ್ಲ ಕೇವಲವಾಗಿ ಕೆಟ್ಟ ಮಾತಲ್ಲಿ ಮಾತನಾಡಿದವರು ಕೆಲವೊಂದು ಅವರ್ಸಲ್ಲಿ ದೇವರು ಎಲ್ಲರೂ ಟರ್ನ್ ಮಾಡೋಣ ನೋಡಿ. ಏಕವಚನದಲ್ಲಿ ಮುಗಿದವನು, ಕೇವಲವಾಗಿ ಮಾತನಾಡಿದವನು, ನೀನೇನು ಮಾಡಿದೆ, ನಿನ್ಗೆ ಯಾಕೋಬೇಕು ಅಂತ ಮಾತನಾಡಿದವರೆಲ್ಲ ಎಲ್ಲರೂ ಅವ್ರ ಕಾಲಡಿಯಲ್ಲಿ ಬಂದ್ಬಿಟ್ಟು ಅಯ್ಯ ನಾನು ದೀಕ್ಷಾ ಸ್ನಾನ ತಗೋಬೇಕಯ್ಯ. ಎಲ್ಲರೂ ಕೂಡ ಕೊಡ್ತಿರುವಂತಹ ಘನತೆ, ಆ ಗೌರವ ಸಾಧ್ಯನೇ ಇಲ್ಲ, ಯಾವ ರಾಜನಿಗೂ ಕೊಡದಿರಂತ. ಇದು ಹೇಗೆ ಸಾಧ್ಯ ಗೊತ್ತಾ? ಯಾವಾಗ ನೀವು ಮೌನವಾಗಿದ್ದು ದೇವರನ್ನ ಮಾತನಾಡೋದಕ್ಕೆ ಬಿಡ್ತಿರೋ, ದೇವರು ಎಲ್ಲವನ್ನ ತಲೆ ಕೆಳಗಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ರದರ್, ನನ್ನ ಜೀವಿತದಲ್ಲಿ ಅದ್ಭುತನೇ ನಡೀತಾ ಇಲ್ಲ ಬ್ರದರ್. ನಾ ಪ್ರೇಯರ್ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಇಲ್ಲ ಪ್ರಿಯರೇ, ಒಂದೇ ಹೇಳ್ತೇನೆ, ಪೂರ್ಣ ನಂಬಿಕೆನ ಆತನ ಮೇಲೆ ಇಟ್ಟು ನೋಡ್ರಿ. ಪೂರ್ತಿಯಾಗಿ ಆತನನ್ನು ಆತುಕೊಂಡು ನೋಡ್ರಿ, ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಈ ವರ್ಷ ನಾನು ಎಲ್ಲವನ್ನ ಸ್ವಾಧೀನ ಮಾಡಿಕೊಳ್ಳಿ. ಎಲ್ಲರೂ ಹೇಳೋಣ, ನಾ ಈ ವರ್ಷ ಎಲ್ಲವನ್ನ ಸ್ವಾಧೀನ, ದೇವರ ಎಲ್ಲ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದೇನೆ. ಹೌ ವಿ ಆರ್ ಗೋಯಿಂಗ್ ಟು ಪೊಸೆಸ್ ಇಟ್, ಯಾವ ರೀತಿ ಎಲ್ಲದನ್ನು ಹೊಂದ್ಕೊಳ್ಳೋಕ್ಕಿದ್ದಾವೆ? ನನ್ನ ಬಾಯಿಯನ್ನು ಮೌನವಾಗಿಟ್ಕೊಂಡು ನನ್ನ ಬಾಯಿಯಲ್ಲಿ ಸ್ತೋತ್ರವು ಪ್ರಾರ್ಥನೆನ ಮಾತ್ರವೇ. ಹಲ್ಲೆಲೂಯಾ. ರಿಮೆಂಬರ್ 3 P's. When persecution comes, you need to raise praise and prayer. ಹಲ್ಲೆಲೂಯಾ. ನಿಮ್ಮ ವಿರುದ್ಧವಾಗಿ ಹಿಂಸೆಯುವಂಥ, ನೋವಂತ ನೀವು ಹೆಚ್ಚು ಮಾಡಬೇಕಾದದ್ದು ನಿಮ್ಮ ಒಂದು ಮಾತಲ್ಲ, ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಒಂದು ಆರಾಧನೆ ಎಲ್ಲವನ್ನು ಬದಲಾಯಿಸ್ತದೆ.